ಸಿದ್ದಾಪುರದಲ್ಲಿ ನಡೆದ ಕೊಡಗು ಜಿಲ್ಲಾ ಮಟ್ಟದ ಎಸ್ಕೆಎಸ್ಎಸ್ಎಫ್ ಇಸ್ಲಾಮಿಕ್ ಕಲಾ ಸಾಹಿತ್ಯ ಸ್ಪರ್ಧೆಯಲ್ಲಿ ಸಿದ್ದಾಪುರ ವಲಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. 3 ವಲಯಗಳ ನಡುವಿನ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ಸಿದ್ದಾಪುರ ವಲಯ 337 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿತು. ಕುಶಲನಗರ ವಲಯ 292 ಅಂಕದೊಂದಿಗೆ ದ್ವಿತೀಯ, ವಿರಾಜಪೇಟೆ ವಲಯ 266 ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಗಳಿಸಿತು. ಸಿದ್ದಾಪುರ ವಲಯ ಸೀನಿಯರ್ ವಿಭಾಗದಲ್ಲಿ 104 ಮತ್ತು ಸೂಪರ್ ಸೀನಿಯರ್ ವಿಭಾಗದಲ್ಲಿ 94 ಅಂಕಗಳನ್ನು ಪಡೆದು 2 ವಿಭಾಗದಲ್ಲೂ ಪ್ರಥಮ ಸ್ಥಾನ ಪಡೆಯಿತು. ಜೂನಿಯರ್ ವಿಭಾಗದಲ್ಲಿ ವಿರಾಜಪೇಟೆ ವಲಯ ಪ್ರಥಮ, ಕುಶಲನಗರ ವಲಯ ಜನರಲ್ ಗ್ರೂಪ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿತು. ಪ್ರತಿ ವಿಭಾಗದಲ್ಲೂ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಫೆಸ್ಟ್ ಐಕಾನ್ ಪ್ರಶಸ್ತಿ ನೀಡಲಾಯಿತು. ದರ್ಸ್ನಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಏರ್ಪಡಿಸಿದ್ದ ತ್ವಲಭ ವಿಭಾಗದ ಸ್ಪರ್ಧೆಯಲ್ಲಿ ಕುಶಲನಗರ ವಲಯ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಜಿಲ್ಲಾ ಮಟ್ಟದ ಇಸ್ಲಾಮಿಕ್ ಕಲಾ ಸಾಹಿತ್ಯ ಸ್ಪರ್ಧೆಯ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಸಮಸ್ತ ಕೇಂದ್ರ ಮುಷಾವರ ಸದಸ್ಯ ಹಾಗೂ ಕೊಡಗು ಜಿಲ್ಲಾ ನಾಯಿಬ್ ಕಾಜಿ ಎಂಎಂ ಅಬ್ದುಲ್ಲಾ ಮುಜ್ಲಿಯಾರ್, ಅನ್ಯಾಯದ ವಿರುದ್ಧ ಹೋರಾಡಲು ಕಲೆ ಮತ್ತು ಸಾಹಿತ್ಯವನ್ನು ಬಳಸಿಕೊಳ್ಳಿ ಎಂದರು. ಆತ್ಮೀಯರೇ, ಇಂದು ಸಿದ್ದಾಪುರದಲ್ಲಿ ಎಸ್ಕೆಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ವತಿಯಿಂದ ಕೊಡಗು ಜಿಲ್ಲಾ ಮಟ್ಟದ ಕಲೋತ್ಸವ ಕಾರ್ಯಕ್ರಮವಾಗಿದೆ ನಡೀತಾ ಇರುವುದು. ಇದು ಶಾಖೆಗಳಿಂದ ಆಯ್ಕೆಯಾಗಿ ಬಂದ ವಿದ್ಯಾರ್ಥಿಗಳು, ಪ್ರತಿಭೆಗಳು ವಲಯಗಳಲ್ಲಿ ಸ್ಪರ್ಧಿಸಿ ಅಲ್ಲಿಂದ ವಿಜೇತರಾದಂತಹ ವಿದ್ಯಾರ್ಥಿಗಳು, ಪ್ರತಿಭೆಗಳು ಈಗ ಜಿಲ್ಲಾ ಮಟ್ಟದಲ್ಲಿ 100ರಷ್ಟು ಬರುವಂತಹ ವಿಭಾಗಗಳಲ್ಲಿ ಐಟಮ್ಗಳಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಅದೇ ರೀತಿ 3 ವಲಯಗಳು ಇಂದು ಇಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ನಡೆಸ್ತಾ ಇದೆ. ಕುಶಾಲನಗರ ವಲಯ, ವಿರಾಜಪೇಟೆ ವಲಯ, ಸಿದ್ದಾಪುರ ವಲಯ, ಹೀಗೆ 3 ವಲಯಗಳು ನಮ್ಮ ಕೊಡಗು ಜಿಲ್ಲೆಯ ಜಿಲ್ಲಾ ಸಮಿತಿ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ 3 ವಲಯಗಳು ಇಂದು ಇಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಇನ್ಶಾ ಅಲ್ಲಾ ಸಮಾರೋಪ ಸಮಾರಂಭ ಮಗರಿಬ್ ನಮಾಜಿನ ನಂತರ ಎಸ್ಕೆಎಸ್ಎಸ್ಎಫ್ ಕೇಂದ್ರ ಸಮಿತಿ ಉಪಾಧ್ಯಕ್ಷರಾದಂತಹ ಸಯ್ಯದ್ ಫಕ್ರುದ್ದೀನ್ ತಂಗಳ್ ಕಣ್ಣಂದಳಿ ಇವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕೊಡಗು ಜಿಲ್ಲಾ ನಾಯಿಬ್ ಕಾಲಿ ಶೇಖುನಾ ಅಬ್ದುಲ್ಲಾ ಫೈಜಿ ಉಸ್ತಾದ್ರವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮ ಸಮಾರೋಪ ಸಮಾರಂಭ. ಪ್ರಕೃತಿ ರಮಣೀಯದಿಂದ ಕಂಗೊಳಿಸುತ್ತಿರುವ ಕೊಡಗು ಜಿಲ್ಲೆಯ ಮಣ್ಣಿನಲ್ಲಿ ಐತಿಹಾಸಿಕವಾದ ಸ್ಪರ್ಧೆಯನ್ನು ಆಯೋಜಿಸುವ ಮೂಲಕ ಜಿಲ್ಲೆಯಲ್ಲಿ ಜಿಲ್ಲೆ ಕಂಡಂತಹ ಅಪ್ರತಿಮ ಪ್ರತಿಭೆಗಾರರನ್ನು ಸೃಷ್ಟಿಸುವ ಸಲುವಾಗಿ ಎಸ್ಕೆಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ, ಎಸ್ಕೆಎಸ್ಎಫ್ ಕರ್ನಾಟಕ ರಾಜ್ಯ ಸಮಿತಿಯ ನಿರ್ದೇಶನದ ಮೇರೆಗೆ ಇಲ್ಲಿ ಕಾರ್ಯಕ್ರಮವನ್ನು ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಭಾಷಣ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ವಾರ್ತಾ ವಾಚನ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅಥವಾ 25 ವರ್ಷದ ಒಳಗೆ ಇರುವ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾಳುಗಳಿಗೆ ಆಯಾ ರೀತಿಯಲ್ಲಿ ಸಾಮಾಜಿಕವಾದ, ಅದೇ ರೀತಿ ರಾಜಕೀಯವಾದ, ಅದೇ ರೀತಿ ಭಾರತೀಯ ಹಿನ್ನೆಲೆಯನ್ನು, ಭಾರತೀಯ ಚರಿತ್ರೆಯನ್ನು ಪ್ರಕಟಿಸುವಂತಹ ಸುಂದರ ಚರಿತ್ರೆ ಭಾಷಣಗಳು, ಈ ರೀತಿಯ ಮೂಲಕ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಈ ಧಾರ್ಮಿಕವಾಗಿ ಮಾತ್ರವಲ್ಲ ದೇಶದ ಸುಭದ್ರವಾದ ನಾಳೆಗಾಗಿ ಈ ವಿದ್ಯಾರ್ಥಿಗಳನ್ನು ಸೃಷ್ಟಿಸಲ್ಪಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇವತ್ತು ಸ್ಪರ್ಧಿಸುತ್ತಿದ್ದಾರೆ. ಈ ಜಿಲ್ಲೆ ಕಂಡಂತಹ ಈ ಪ್ರತಿಭೆಗಳ ಮೂಲಕ ದೇಶದ ಸುಂದರ ಸಾಮರಸ್ಯವನ್ನು ಬೆಳೆಸುತ್ತಾ ಎಸ್ಕೆಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ಮುಂದೆ ಸಾಗುತ್ತಿದೆ. ಹಲವಾರು ವರ್ಷಗಳಿಂದ ಎಸ್ಕೆಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ಈ ಕಲಾ ಸಾಹಿತ್ಯ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದರೂ ಕೂಡ ಈ ಬಾರಿ ಅತಿ ವಿಜೃಂಭಣೆಯಿಂದ ವ್ಯವಸ್ಥಾಪಿತವಾಗಿ ಪ್ರತ್ಯೇಕವಾಗಿ ವಿರಾಜಪೇಟೆ, ಸಿದ್ದಾಪುರ, ಕುಶಲನಗರ ವ್ಯಾಪ್ತಿಯ 130ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಸ್ಲಾಮಿಕ್ ಕಲೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಪ್ರಥಮ ಸ್ಥಾನ ಪಡೆದವರು ಡಿಸೆಂಬರ್ 14 ಮತ್ತು 15ರಂದು ಮೈಸೂರಿನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಲೋತ್ಸವದಲ್ಲಿ ಕೊಡಗು ಜಿಲ್ಲೆಯನ್ನು ಪ್ರತಿನಿಧಿಸಲಿದ್ದಾರೆ. ಎಸ್ಕೆಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಶುಹೈಬ್ ಫೈಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಉಪಾಧ್ಯಕ್ಷ ಸೈಯದ್ ಫಕ್ರುದ್ದೀನ್ ತಂಗಳ್, ಪ್ರಮುಖರಾದ ರಫೀಕ್ ಬಾಖವಿ, ಆರಿಫ್ ಫೈಜಿ, ಯುಎಂ ಮುಸ್ತಫಾ ಹಾಜಿ, ಅಬ್ದುಲ್ ರೌಫ್ ಹಾಜಿ, ಅಶ್ರಫ್ ಫೈಜಿ ಮತ್ತಿತರರು ಇದ್ದರು.